ಹಲೋ, ನಮಸ್ಕಾರ ಮತ್ತೊಮ್ಮೆ. ಸೋಕ್ಯಾಲ್ KCA ಪರವಾಗಿ ನಮ್ಮ ಎಲ್ಲ ಬೋರ್ಡ್ ಆಫ್ ಟ್ರಸ್ಟೀಸ್ ಹಾಗೂ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಪರವಾಗಿ ನಿಮ್ಮೆಲ್ಲರಿಗೂ ಇವತ್ತು ಮಜಾ 2026ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಮೊದಲನೇ ಕಾರ್ಯಕ್ರಮ ವ್ಯಾಲಿ ಕಲಾವಿದರಿಂದ. ಇದರ ಕಥೆ, ಸಂಭಾಷಣೆ ಮತ್ತು ನಿರ್ದೇಶನ ಬಂದು ಮೋಹನ್ ಚಂದ್ರ KP ಅವರು ಬರೆದಿರೋದು. ರಾಮರಾವ್ ಮತ್ತು ಜಾನಕಮ್ಮ ದಂಪತಿಯರು ತಮ್ಮ ಮಗಳು ದಿವ್ಯಾಳ ಮಾನಸಿಕ ಕಾಯಿಲೆಯನ್ನು ಮುಚ್ಚಿಟ್ಟು ಅವಳಿಗೆ ಮದುವೆ ಮಾಡಿಸಲು ಹೊರಡುತ್ತಾರೆ. ದಿವ್ಯಾಳಿಗೆ ಇರುವ ಬಾರ್ಡರ್ಲೈನ್ ಪರ್ಸನಾಲಿಟಿ ಡಿಸಾರ್ಡರ್ ಎಂಬ ಕಾಯಿಲೆಯನ್ನು ಮರೆಮಾಚಿ ಮದುವೆ ದಲ್ಲಾಳಿಗೆ ಒಬ್ಬ ಒಳ್ಳೆಯ ವರನ್ನು ಹುಡುಕಲು ಹೇಳುತ್ತಾರೆ. ವರ ಅನ್ವೇಷಣೆ ಸಂದರ್ಭದಲ್ಲಿ ಒಂದು ದಿನ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಎಂದು ನೀವೇ ಮುಂದೆ ನೋಡಿ. ಜಾನು ಏನ್ ಮಾಡ್ತಾ ಇದ್ದೀ? ಸ್ವಲ್ಪ ಟೀ ತಗೊಂಬಲ್ಲ. ನಾನೇನ್ ಮಾಡ್ಲಿ? ಮನೆ ಕೆಲಸ, ಅಡಿಗೆ ಕೆಲಸ, ಮಕ್ಕಳ ತಯಾರು ಮಾಡೋದು ಎಲ್ಲ ತಾನೇ. ನಿಮ್ಗೆ ಯಾವ ಬುದ್ಧಿ ಬರುತ್ತೆ? ನಮ್ಮ ಬುದ್ಧಿಗೆ ಏನಾಗಿದೆ? ನಿಮ್ ಬುದ್ಧಿಗೆ ಮಾಡ್ತೀನಿ. ಅಂದಾಗೆ ನೆನಪಾಯ್ತು ನೋಡಿ. ಈಗ ನಮ್ಮ ಮದುವೆ ಬ್ರೋಕರ್ ಮಹೇಶ್ ಯಾರು ಫೋನ್ ಬಂದಿದ್ದೆ, ಅವ್ರಿಗೆ ಬರ್ಬೋದು. ಹೌದೇ, ಅವರು ಹುಡುಗರ ಮನೆಯವರು ಬರೋ ಬಂದು ಅವ್ರಿಗೇನು ನಮ್ಮ ಹತ್ರ ಗೊತ್ತಾಗಿ ಹೇಳೋಗಿದೆ ಅಂತೆ. ಹೌದಾ? ಏನಾದ್ರು ಸಮಸ್ಯೆನಾ? ದಿವ್ಯ ಬಗ್ಗೆ ಎಲ್ಲ ಹೇಳಿದಿರ್ತಾನೆ. ಸಮಸ್ಯೆ ಇಲ್ಲ, ಎಲ್ಲ ಹೇಳಿದ್ದೀನಿ, ಜಾತಕನೂ ಕೊಟ್ಟಿದ್ದೀನಿ. ಅವರೇ ಮೊದಲಿಗಾರ ಹುಡುಗ ತೋರಿಸೋದು. ಹೌದು, ಎಷ್ಟು ಜನ ಹುಡುಗರು ಬಂದು ನೋಡಿ ಹೋದ್ರೆ ಏನಾಯ್ತು?
ಅವ್ಳ ಮಾತು ಕೇಳಿ ಎಲ್ಲ ಓಡೋದು. ಬೇಜಾರು ಮಾಡ್ಬೇಡ್ವೆ, ಎಲ್ಲ ಸರಿ ಹೋಗುತ್ತೆ. ಅವಳಿಗೊಂದು ಎಲ್ಲ ಒಂದು ಗಂಟೆ ಇರಲೇ ಬೇಕಲ್ವಾ? ನಾನು ಅದನ್ನೇ ನಂಬಿದ್ದೀನಿ. ದೇವರು ನಮ್ಮ ಕೈ ಬಿಡಲ್ಲ ಅಂತ. ಗೊತ್ತಾಯ್ತು, ಹೊರಗಡೆ ಸ್ವಲ್ಪ ಕೆಲಸ ಇದೆ, ನಾನು ಒಳಗಿರ್ತೀನಿ. ಸರಿ ಸರಿ. ಬಂತು ಅಂತ ಕಾಣುತ್ತೆ. ನಮಸ್ಕಾರ ಮಹೇಶ್ವರು, ಬರ್ಬೇಕು ಬರ್ಬೇಕು. ನಮಸ್ಕಾರ. ಮಹೇಶ್ವರು ಬಂದ್ರು ನೋಡು. ನೀವು ಜಾನಕಮ್ಮ ಎಲ್ಲ ಆರಾಮ? ನಾವೆಲ್ಲ ಆರಾಮನೆ ಮಗಳ ಮದುವೆ ಒಂದು ಚಿಂತೆ ಒಂದು ಬಿಟ್ಟು ನೋಡಿ. ನೀವು ಏನು ಚಿಂತೆ ಮಾಡಬೇಡಿ. ಈಗ ಬರ್ತಿದ್ದಾನಲ್ಲ ಹುಡುಗ ದೀಪಕ್, ಶ್ಯಾಮ ಸೀತಾಮರು ಒಬ್ಬನೇ ಮಗ, ಸಾಫ್ಟ್ವೇರ್ ಇಂಜಿನಿಯರು, ಸ್ವಂತ ಮನೆ, ಕಾರು ಎಲ್ಲ ಇದೆ ನೋಡಿ ಆ ಹುಡುಗನ ಹತ್ರ. ಅದೇನೋ ಸರಿ ಹಿಂದೆಲ್ಲಾದಾಗ ಆಗ್ಬೋದಲ್ಲ ನೋಡಿ. ಅದೇ ಹುಡುಗ ದಿವ್ಯಳ ಹತ್ರ ಏನೋ ಕೇಳೋದು, ಅವಳೇನೋ ಹೇಳೋದು, ಅದು ಕೇಳಿ ಹುಡುಗನ ಮನೆಯವರೆಲ್ಲ ಓಡ್ ಹೋಗೋದು. ಅಬ್ಬಬ್ಬಬ್ಬಾ, ಅದನ್ನ ನೋಡಿದ್ರೆ ಈ ಸಂಬಂಧ ಎಲ್ಲಿ ಮುಂದೆ ಬೀಳುತ್ತ ಅಂತ ತಿರುಗಾಗುತ್ತಾರೆ. ನೀವು ಏನು ಹೆದರ್ಬೇಡಿರಾರೆ, ನಿಮ್ಮಿಬ್ಬರ ಹತ್ರ ಒಂದು ವಿಷಯ ಹೇಳೋಕ್ಕಿದೆ ನೋಡಿ. ಎಲ್ಲ ಸರಿ ಹೋಗುತ್ತೆ. ಒಂದು ವೇಳೆ ಹೊಂದಾಣಿಕೆ ಆಗಿಲ್ಲ ಅಂತ ಅನ್ಕೊಳ್ಳಿ ಅಂತ ಭಾರಿ ಒಳ್ಳೆ ಹುಡುಗರ ಜಾತಕ ಇದೆ. ನೀವು ಒಮ್ಮೆ ಜಾತಕವನ್ನು ಕರೀರಿ. ಸರಿ ಸರಿ. ಏನ್ ಮಾಡ್ತೈತಿ? ಕರೀತಾರೆ. ಬಂದೆ ಬಂದೆ ಬಂದೆ. ನಮಸ್ಕಾರ. ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀರಿ. ನಾನು ನಿಮ್ಮ ಹುಡುಗನ ಮಗ ಸರಿ ಹುಡುಗರ ಜೊತೆಗೆ ಬರ್ತೀರಾ ಅಂತ ಅಂದ್ಕೊಂಡಿದ್ದೆ. ನಾನು ಮೊದಲು ಹಂಗೆ ಅನ್ಕೊಂಡೆ, ಆದ್ರೆ ಹಿಂದಿನ ಸತಿ ಆಟ ಆಗ್ಬಾರ್ದಲ್ವಾ, ಅದಕ್ಕೆ ನಿಮ್ಮ ಹತ್ರ ಒಂದ್ಸರಿ ಮಾತಾಡ್ಸೋಣ ಅಂತ ಬಂದೆ. ಸರಿ, ನಾವು ಏನು ಮಾಡಬೇಕು ಅಂತ ಹೇಳಿ. ನೋಡಿ, ನೀವೊಂದು ಕೆಲಸ ಮಾಡಬೇಕು. ನಿಮ್ಮ ಮಗಳು ಹುಡುಗನ ಹತ್ರ ಆಗಲಿ ಹುಡುಗರ ಮನೆ ಹತ್ರ ಆಗಲಿ ಏನೂ ಮಾತಾಡಿದಾಗೆ ನೋಡ್ಕೊಳ್ಳಿ. ಅವ್ರು ಏನೇ ಹೇಳಿದ್ರು ಎಲ್ಲದಕ್ಕೂ ಅಂತ ತಲೆ ಅಲ್ಲ ಕೆಲಸ ಮುಂದೆ ತಂದು ನಾನು ಹೋಗ್ತೀನಿ. ನೀವಿಬ್ರು ನನ್ನೇನು ಮುಚ್ಚಿಕ್ಕಿಲ್ಲ ಅಂತ. ಏನಿಲ್ಲ, ನೀವು ಹಾಗೆ ಇರ್ತೀರಾ? ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಮತ್ತೆ ಒಬ್ಬಳೆ ಮಗಳು ನೋಡಿ ತುಂಬಾ ಮುದ್ದಾಗಿ ಸಾಕಿದ್ದೀವಿ. ಹೌದು, ನಂಗೆ ಗೊತ್ತಿಲ್ವೇ? ನಿಮ್ಮ ಬಗ್ಗೆ ನಿಮ್ಮ ಮಗಳ ಬಗ್ಗೆ ನಾನು ಎಲ್ಲ ಸಾಮ್ರಾಜ್ಯ ಇದ್ದೀನಿ. ಇಬ್ಬರು ಜಾತಕನು ಚೆನ್ನಾಗಿ ಕೂಡ್ ಬರುತ್ತೆ. ನೋಡಿ, ಬಹಳ ಖುಷಿ ಆಯ್ತು ಕೇಳಿ. ಈ ಸಂಬಂಧ ಆದ್ರೂ ಸರಿ ಹೋಗಿದ್ರೆ ಸಾಕು. ಎಲ್ಲ ಸರಿ ಹೋಗುತ್ತೆ. ಸಮಯ ಹೋಗುತ್ತೆ ಗೊತ್ತಿಲ್ಲ. ಶಾಮ್ರಾಯರು ನನ್ನನ್ನು ಕಾಯ್ತಾ ಇರ್ಬೋದು, ಇಲ್ಲ ಹತ್ರದಲ್ಲೇ ಇದ್ದಾರೆ. ನಾನು ಅವ್ರನ್ನ ಕರ್ಕೊಂಡು ಬರ್ತೇನೆ, ಸರಿನಾ? ನಾವು ಏನು ಮಾಡಬೇಕು ಅಂತ ಹೇಳಿದ್ರಲ್ಲ, ಅದನ್ನ ಹಾಗೆ ನೀವು ದಿವ್ಯನ ನಾನು ತಯಾರು ಮಾಡ್ತೀನಿ. ಅವಳು ಒಂದು ಮಾತಾಡದೇ ಇರೋ ಹಾಗೆ ನಾನು ನೋಡ್ತೀನಿ. ಅಷ್ಟು ಮಾಡಿ ಮುಂದದ್ದನ್ನು ನಾನು ನೋಡ್ಕೊತೀನಿ. ನಾನೀಗ ಬರ್ತೇನೆ. ನೀವು ಕರ್ಕೊಂಡು ಹೋಗಿಲ್ಲ ಆಮೇಲೆ ಬಂದು ಕುಡಿತೀನಿ. ಸರ್, ಹೇಗೆ ಬರ್ತೀರಲ್ಲ ಬಿಡಿ. ರಾಯರ್ ಹೇಳಿದ್ ಕೇಳ್ತಾರನೆ, ಅವ್ರು ಏನು ಮಾತಾಡೋದು ನೋಡ್ಕೊಳ್ಳಿ. ಸರಿ ರೀ, ನಾನು ಇದೀನಲ್ಲ, ಯೋಚನೆ ಮಾಡ್ಬೇಕು. ಏನು ಯಾವಾಗ ಇರ್ತೀಯ? ಸರಿ ಇವ್ರ್ದು. ನೋಡು, ನಿನ್ನ ಮಾತನ್ನ ಸ್ವಲ್ಪ ಕೇಳ್ತಾರೆ. ನಾನೇನಾದ್ರು ಹೋದ್ರೆ ಅವ್ರ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಹೋಗು ಹೋಗು. ನಾನಿಲ್ಲಿ ನನ್ನ ಹೇರ್ನ ಇಟ್ಟಿದ್ದೆ. ಎಲ್ಲಿ ಹೋಯ್ತು? ಯಾಕೆ ತಗೊಂಡಿದ್ಯಾ? ನಾನು ತಗೊಂಡಿಲ್ಲ, ಅಲ್ಲೇ ಇರ್ಬೇಕು ನೋಡು. ಇಲ್ಲೇ ಇದೆಯಲ್ಲ, ಅದಕ್ಕೆ ಇಷ್ಟು ಜೋರು ಕಿರ್ಚಬೇಕಾ? ನೋಡು, ನೀನ್ ಯಾವಾಗ್ಲೂ ನನ್ನ ಥಿಂಗ್ಸ್ ಮುಟ್ತೀಯ. ಎಷ್ಟು ಸಲ ಹೇಳಿದೀನಿ ನನ್ನ ಥಿಂಗ್ಸ್ ಮುಟ್ಬೇಡ ಅಂತ. ನಿನ್ ಥಿಂಗ್ಸ್ ಅನ್ನ ನೀವೇ ಜೋಪಾನವಾಗಿ ಜೋಡಿಸಿಡ್ಬೇಕಲ್ವೇನೆ. ನೋಡು, ನನಗೆ ಹೇಗೆ ಬೇಕು ನಾನು ಹಂಗೆ ಇರ್ತೀನಿ. ನೀನ್ ಇಲ್ಲಿಗೆ ಬರ್ಬೇಡ. ಕೋಪ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೆ. ಇವತ್ತು ನೀನ್ ನೋಡ್ಲಿಕ್ಕೆ ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ. ಹುಡುಗನ ಅದಕ್ಕೆ ನಾನೇನ್ ಮಾಡ್ಬೇಕು? ನೀನು ರೆಡಿ ಆಗ್ಬೇಕಲ್ಲ. ನಾನು ರೆಡಿ ಆಗಿರೋದು ನೀ ಕಾಣಿಸ್ತಾ ಇಲ್ವಾ? ಈ ಸೀರೆ ಚೆನ್ನಾಗಿಲ್ವಾ? ದಿಸ್ ಇಸ್ ಮೈ ಫೇವರಿಟ್ ಕಲರ್.
ಬಂದವರು. ನೀನು ಹುಷಾರಾಗಿರ್ಬೇಕು, ಏನು ಮಾತಾಡ್ಬಾರ್ದು. ಯಾಕೆ ಗೊತ್ತಾ, ಈ ಮೊದಲು ಬಂದವರೆಲ್ಲ ಈ ಹುಡುಗಿ ಹುಚ್ಚುಚ್ಚಾಗಿ ಮಾತಾಡ್ತಾಳೆ, ಈ ಸಂಬಂಧ ಬೇಡ ಅಂತ ಹೊರಡ್ಬೋದು. ಈ ಸಲ ಹಾಗಾಗ್ಬಾರ್ದು. ಕೆಲ್ಸೊಟ್ಟಿದ್ಯಾ? ಈ ಸಲ ಹಾಗಾಗ್ಬಾರ್ದು ಅಂದೆ. ಆಯ್ತು, ಕಿಸಿ ಕಿಸಿ ಅಂತ ನಡ್ಬೇಡ. ಮತ್ತೆ ಹಾಗೆ ಮಾಡ್ತಾ ಇದೆಯಲ್ಲೇ. ಈ ಸಲ ನೀನು 5 ವಿಷಯ ನೆನ್ಪಿಟ್ಕೊಳ್ಬೇಕು. ಮೊದಲನೇದಾಗಿ ಅವ್ರು ಬಂದು ಕೂರ್ತಾರಲ್ಲ, ಆಗ ನೀನು ಆ ಕಡೆ ಈ ಕಡೆ ನೋಡಲ್ಲ. ನಗಲ್ಲ. ಹಾಗೆ ನೀನು ಕೊಂಡು ಕೊಡ್ಬೇಕು. ಸಕ್ಕಂತ ಅಮ್ಮ, ಆಮೇಲೆ ಸಕ್ಕಂತ ಬರೋದು. ಪ್ರಶ್ನೆ ಮಾಡ್ಬೇಡ್ಬೇಕು, ಹೇಳ್ಬೇಕಷ್ಟೇ ಅಂತ ಮಾಡ್ಕೊಡೆ. ಎಲ್ಲಕ್ಕಿಂತ ಮುಖ್ಯವಾಗಿದೆ ಅಂತ ಗೊತ್ತಾ, ಅವ್ರಿಗೆ ಏನೇ ಪ್ರಶ್ನೆ ಕೇಳಿ, ಏನೇ ಮಾತಾಡಿ, ನೀನು ಮಾತಾಡ್ತು ಟಿಕ್ ಅನ್ಬಾರ್ದು. ಆಯ್ತಾಯ್ತು, ನೋಡು, ಅಲ್ಲಿ ಇಲ್ಲಿ ನೋಡಬಾರ್ದು, ನಗಬಾರ್ದು, ಆಮೇಲೆ ಹಾಗೆ ನಡಿಬೇಕು. ಆಮೇಲೆ ಚಾ ಕೊಟ್ಟು ಸಕ್ಕಂತ ಬಂದ್ಬಿಡ್ಬೇಕು. ಅಮ್ಮ, ನಾಮಕ್ಕೆ ಹೇಳಿದ್ದೆ. ಅಯ್ಯೋ, ಅರ್ಥ ಮಾಡ್ಕೊಳ್ಳಿ ಕೂಸೆ. ಸರಿ, ಕೂತ್ಕೋ, ನಾನು ರೆಡಿ. ನಮಸ್ಕಾರ ನಮಸ್ಕಾರ, ಬರ್ಬೇಕು ಬರ್ಬೇಕು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅವರು ಬಂದ್ರು ನೋಡಿ. ಬಂದೇರಿ. ಅಂದಾಗೆ ನಮ್ಮ ಮನೆ ಹಬ್ಬಕ್ಕೆ ಏನು ಕಷ್ಟ ಆಗಿಲ್ಲ ತಾನೇ? ಏನ್ ಹೇಳ್ತೀರಾ ಮಾರ್ರೆ? ನಿಮ್ ಮನೆ ಯಾರಿಗೆ ತಾನೇ ಗೊತ್ತಿಲ್ಲ. ಅದು ಅಲ್ತೆ ನಮ್ ಜೊತೆ ನಿಮ್ಮ ಮಹೇಶ್ವರು ಬಂದಿದ್ದಾರೆ. ಅಂದಾಗೆ ಇವರು ನಮ್ಮ ಮನೆಯವರು ಸೀತಮ್ಮ, ಅವನು ನಮ್ಮ ಮಗ ದೀಪಕ್. ನಮಸ್ಕಾರಮ್ಮ, ಹೇಗಿದ್ದೀರಾ? ಹೇಗಿದ್ಯಾ ದೀಪ? ನಾನ್ ಚೆನ್ನಾಗಿದ್ದೀನಿ ಅಂಕಲ್. ಹಾಗೂ ಒಳಗಿದ್ದಾಳೆ. ಮಗಳನ್ನ ಗಡಿ ಮಾಡೋ ಗಡಿಬಿಡಿಲಿ ನೀವು ಬಂದದ ಗೊತ್ತಾಗಿಲ್ಲ ನೋಡಿ. ನೀವು ನಿಂತಿದ್ದೀರಾ? ಕೂತ್ಕೊಳ್ಳಿ. ಯಾಕೆ ಕೂತ್ಕೊಳ್ಳಿಲ್ಲ? ಕೂತ್ಕೊಳ್ಳಿ, ಕರಿತೀನಿ. ಲಿಜಾನು, ಆಯ್ತಾನೆ, ಬಾರಿ ಬೇಕಾ? ಬಂದೇರಿ. ನೀನಿಲ್ಲ ಇರು. ನಮಸ್ಕಾರ. ಚೆನ್ನಾಗಿದ್ದೀರಾ? ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ಅಯ್ಯೋ, ಹಾಗೇನಿಲ್ಲ. ನಮ್ ದಿವ್ಯ ನೋಡಿ, ಎಲ್ಲ ಆಗ್ಬೇಕು. ಹಾಗೆ ಹೌದೌದು, ತುಂಬಾ ಇಂಡಿಪೆಂಡೆಂಟ್. ನಮ್ಗಿರೋದು ಒಬ್ಬನೇ ಮಗ ನೋಡಿ, ಹಾಗಾಗಿ ತುಂಬಾ ಇಂಡಿಪೆಂಡೆಂಟ್ ಆಗಿ ಬದುಕಲು ಕಲ್ಸಿದ್ದೀವಿ. ಈಗ ಅವನು ಸಾಫ್ಟ್ವೇರ್ ಇಂಜಿನಿಯರ್, ತುಂಬಾ ಜವಾಬ್ದಾರಿ ಇರೋ ಹುದ್ದೆ. ಅದೇ ನಮ್ ಗೂಗಲ್, ಅಲ್ಲೇ ಅವ್ನು ಕೆಲಸ ಮಾಡ. ಅಂದಾಗೆ ದೀಪಕ್, ನಾಳೆ ಅಮೇರಿಕಾ ಆಸ್ಟ್ರೇಲಿಯಾ ಅಂತ ಹೋಗಿ ಅಲ್ಲೇ ಸೆಟ್ಲ್ ಆಗೋ ಪ್ಲಾನ್ ಅನ್ನೋದಿದೆಯಾ? ಇಲ್ಲ ಇಲ್ಲ ಅಕ್ಕ, ನಾನೇನಿದ್ರು ನಮ್ಮೂರಲ್ಲೇ ನನ್ನ ತಂದೆ ತಾಯಿ ಜೊತೆಗೇನೆ ಇರೋದು. ನಾನು ಹೇಳಿರುವ ಹುಡುಗ ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಅಂತ. ಬೇರೆ ಹುಡುಗರ ತರ ಅಮೆರಿಕಕ್ಕೆ ಹಾರಿ ಹೋಗೋ ಹುಡುಗ ಅಲ್ಲ ನಮ್ಮ ದೀಪಕ್. ನಾವಂತೂ ತುಂಬಾ ಭಾಗ್ಯವಂತರು ನೋಡಿ. ದೇವ್ರು ನಮ್ಗೆ ಒಳ್ಳೆ ಮಗನನ್ನೇ ಕೊಟ್ಟಿದ್ದಾನೆ. ನಮ್ಮ ಕೊನೆವರೆಗೂ ನಮ್ಮ ಮಗ ನಮ್ಮ ಜೊತೆನೇ ಇರ್ತಾನೆ ಅನ್ನೋ ನಂಬಿಕೆ ನಮಗಿದೆ. ಅದಕ್ಕೆ ನೋಡಿ, ನಾವು ಒಳ್ಳೆ ಮನೆತನದ ಸಾಫ್ಟ್ ಸ್ವಭಾವದ ಹುಡುಗಿನೇ ನಮ್ಮ ದೀಪ ಹುಡುಕ್ತಾ ಇರೋದು. ನಾಳೆ ಬಂದು ಹುಡುಗಿ ಅವನು ಚೇಂಜ್ ಮಾಡಬಾರ್ದಲ್ಲ. ನೀವು ಹೇಳೋದೇ ಸರಿವೇ, ಆದ್ರೆ ನಮ್ಮ ದಿವ್ಯ ಇದ್ದಾಳಲ್ಲ, ಅವ್ರು ಹಾಗಲ್ಲ ನೋಡಿ. ತುಂಬಾ ಸಾಫ್ಟ್ ಸ್ವಭಾವದವಳು. ಮತ್ತೆ ಅಪ್ಪ ಅಮ್ಮನ್ನ ಬಿಟ್ಟು ಹಬ್ಕೊಂಡು ಹೋಗೋದು ಅವಳಿಗೆ ಇಷ್ಟ ಇಲ್ಲ ನೋಡಿ. ಅದಕ್ಕಲ್ವೇ ಶಾಮ್ರಾರು ಸಾಫ್ಟ್ ಆಗಿರೋ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿಯನ್ನ ಬಿಟ್ಟು ಅವರ ಮಗನಿಗೆ ನಿಮ್ಮ ಮಗನ ತೋರ್ಸಕ್ಕೆ ಬಂದಿರೋದು. ಹೌದು ಅಕ್ಕ, ನನಗೂ ನನ್ನನ್ನ ನನ್ನ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಡೋ ಅಂತ ಒಂದು ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಸಾಕು. ಅದಕ್ಕಲ್ವೇ ನಾವು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ನೋಡಿ ನೋಡಿ, ನಮ್ಮ ಹುಡುಗ ಕಾಯ್ತಾ ಇದ್ದಾನೆ. ಬರ್ತಾರೆ, ಒಂದ್ ನಿಮಿಷ.
ಆಮೇಲೆ ಚಾ ಕೊಟ್ಟು ಸಾಕಂತ ಬಂದ್ಬಿಡ್ಬೇಕು. ಅಲ್ಲಿ ಇಲ್ಲಿ ನೋಡ್ಬಾರ್ದು. ಇಟ್ಕೋ ಮೆಲ್ಲ ಹೋಗಿ ಹಳ್ಳಿದೆಲ್ಲ ನೆನಪಿದೆಯಲ್ಲ. ಹಾಯ್, ನೀವು ಏನ್ ಮಾಡ್ಕೊಂಡಿರೋದು? ಅವಳು ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರೋದು. ಓ, ಅಂದ್ರೆ ವರ್ಕ್ ಫ್ರಮ್ ಹೋಮಾ? ಇಲ್ಲ ಇಲ್ಲ, ವರ್ಗಕ್ಕೇನಿಲ್ಲ, ಬರೀ ಮನೆ ಕೆಲಸ ಮಾಡ್ಕೊಂಡಿರೋದು. ಓ, ಅಡುಗೆ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಹಾಗಾಗಿ ನೀವ್ ಏನ್ ಓದಿರೋದು? ಮೊನ್ನೆ ತಾನೇ ಡಿಗ್ರಿ ಮುಗಿಸಿದ್ರು. ಚೆನ್ನಾಗಿ ಮಾತಾಡ್ತಾಳೆ. ಅದು ಸ್ವಲ್ಪ ನಾಚಿಕೆ ಸ್ವಭಾವ. ಇಷ್ಟಕ್ಕೆಲ್ಲ ಗೊತ್ತಿರಲ್ಲ. ಏ ಅಮ್ಮ, ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ನಿಜ ಹೇಳು. ನೀನೇ ಹೇಳಿದಲ್ಲ ನಾನು ಏನು ಮಾತಾಡ್ಬಾರ್ದು ಅಂತ. ಇಲ್ಲ ರೀ, ನಾನು ಏನು ಮಾತಾಡ್ಬಾರ್ದು. ನೋಡಿ, ನನಗೆ ಮಾತಾಡೋಕೆ ಬರುತ್ತೆ. ನಮ್ಮಮ್ಮ ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಡಿಗ್ರಿ ಓದಿಲ್ಲ, ಬರೀ SSLC ಅಷ್ಟೇ. ಆಂಟಿ, ನನಗೆ ಅಡುಗೆ ಬಡಿಗೆ ಏನು ಬರೋದಿಲ್ಲ. ನಮ್ಮ ಅಮ್ಮನೇ ಎಲ್ಲ ಮಾಡೋದು. ಆಂಟಿ, ನಾನು ತುಂಬಾ ಚೆನ್ನಾಗಿ ಮಾತಾಡ್ತೀನಿ, ಹಾಡು ಹಾಡ್ತೀನಿ, ಕುಣಿತೀನಿ, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತೀನಿ. ನನಗೆ 500 ಜನ ಫಾಲೋವರ್ಸ್ ಇದ್ದಾರೆ. ಫಾಲೋ ಮಾಡ್ರಿ. ಮತ್ತೆ 501, 502, 503, 504. ಇಲ್ಲ 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 ಅಂಕಲ್, ನೀವು ಫಾಲೋ ಮಾಡ್ತಿದ್ದೀರಾ. ಆದ್ರೆ ನಾನು ಲಾಸ್ಟ್ ವೀಕ್ ಮಾಡಿದ ರೀಲ್ಗೆ ನೀವು ಲೈಕ್ ಮಾಡಿಲ್ಲ. ಅಂಕಲ್, ಯಾಕೆ ಲೈಕ್ ಮಾಡಿಲ್ಲ? ಟೈಮ್ ಸಿಕ್ತಿಲ್ಲಮ್ಮ, ನೋಡ್ತೀನಿ. ಅಮ್ಮ ಅಮ್ಮ, ನೀವು ಯಾಕೆ ಮಾತಾಡ್ತಾ ಇಲ್ಲ? ಹಲೋ, ಮಾತಾಡ್ರಿ. ನೀವ್ ಮಾತಾಡ್ಬೋದು, ನಾನ್ ಮಾತಾಡ್ಬಾರ್ದು. ಕತ್ತೆ ಅಂತ ಹೊಡಿಬೇಡ, ಬೈಬೇಡ. ಆಂಟಿ, ನಾನು ಹೇಗೆ ಮಾತಾಡ್ತಾ ಇದ್ದೀನಿ? ಚೆನ್ನಾಗಿ ಮಾತಾಡ್ತಿದ್ದೀನಿ ತಾನೇ? ನಿಮ್ಗೆ ಇಷ್ಟ ಆಗಿದ್ದೀನಾ? ಇಲ್ಲ, ಅಮ್ಮ, ಇಲ್ಲ ಅಂತ ಹೇಳಿದ್ರಲ್ಲ. ಆಂಟಿ, ನಿಮಗೆ ನಾನು ಇಷ್ಟ ಆಗಿದ್ದೀನಿ ಅಲ್ವಾ? ಅಮ್ಮ ಅಮ್ಮ, ಇಷ್ಟ ಆಗಿದ್ದೀನಿ ಅಂತ ಹೇಳಿದ್ರಲ್ಲ. ಆಂಟಿ, ಆಂಟಿ, ನೀವು ಹೋಗ್ಬೇಕಾ? ಅಮ್ಮ, ಹೊಡಿಬೇಡಮ್ಮ. ನನಗೇನು ಗೊತ್ತಾಗ್ತಾ ಇಲ್ಲ. ಹೊಡಿಬೇಡ.
ಅಳ್ಬೇಡ ಕಂದ, ನಾನು ತಪ್ಪು ಮಾಡಿದ್ದು, ನಾನು, ನೀನಲ್ಲ ಕಂದ, ನೀನಲ್ಲ. ಮಗು ಮಗ ಮಾತಾಡು ಮಾತಾಡು ಮಾತಾಡು. ನೀವೇನು ಗಾಬರಿ ಮಾಡ್ಕೊಳ್ಬೇಡಿ, ನಾನು ಬಂದಿದ್ದೇನಲ್ಲ. ದಿವ್ಯಾ ಹೇಳಿ. ಏನಾಯ್ತು? ರಾಮರಾಜ್, ನೀವು ಅವರು ಬಿಟ್ಟು ಬಂದ ಮೇಲೆ ನಾನು ಅವ್ರ ಜೊತೆ ಭೇಟಿಯಾದೆ. ಅವರಿಗೆ ಎಲ್ಲ ವಿಷಯ ಹೇಳಿದ್ದೀನಿ. ಅವರಿಗೆ ಸಮಾಧಾನ ಆದಾಗ ಕಾಣುತ್ತೆ. ಅವ್ರು ಇಲ್ಲಿ ಬಂದರೂ ಬರ್ಬೋದು. ತುಂಬಾ ಕರೆಕ್ಟ್ ಸರ್, ತುಂಬಾ ಕರೆಕ್ಟ್. ನೀವು ಏನು ಚಿಂತೆ ಮಾಡಬೇಡಿ, ನಾನು ಗೇಟ್ ಹತ್ರ ನಿಂತಿರ್ತೀನಿ. ಅವ್ರು ಬಂದು ಎಲ್ಲ ಕರ್ಕೊಂಡು ಬನ್ನಿ, ಎಲ್ಲ ಸರಿಯಾಗಿ ಚಿಂತೆ ಮಾಡಿ. ಈ ಮೆಡಿಸಿನ್ಸ್ ಎಲ್ಲ ರೆಗ್ಯುಲರ್ ಆಗಿ ತಗೊಳ್ತಾ ಇದ್ದಾರೆ ತಾನೆ? ಯಾಕಮ್ಮ ಸ್ವಲ್ಪ ಈ ಕಡೆ ಬರ್ತೀರಾ? ನೋಡಿ, ರಾಮರಾಯರು ಇವತ್ತೆಲ್ಲ ಏನ್ ನಡೀತು ಅಂತ ತಿಳಿಸಿದ್ದಾರೆ. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ದಿವ್ಯಾಳಿಗೆ BPD ಅಂದ್ರೆ ಬಾರ್ಡರ್ ಲೈನ್ ಪರ್ಸನಾಲಿಟಿ ಡಿಸಾರ್ಡರ್ ಎಂಬ ಮಾನಸಿಕ ಕಾಯಿಲೆ ಇದೆ ಅಂತ. ಆದ್ರಿಂದ ಅವಳಿಗೆ ಸ್ಟ್ರೆಸ್ ಕೊಡಬಾರ್ದು, ಅವಳ ಮನಸ್ಸಿಗೆ ವಿರುದ್ಧವಾಗಿ ಮಾಡಬಾರ್ದು, ಏನು ಮಾಡಬಾರ್ದು. ಮೆಡಿಕೇಶನ್ ರೆಗ್ಯುಲರ್ ಆಗಿ ಕೊಡ್ತಾ ಇರಬೇಕು. ಹಾಗೇನು ತಗೊಳ್ಳಿಲ್ಲ ಅಥವಾ ಅವಳನ್ನು ಪ್ರೋಕ್ ಮಾಡಿದ್ರೆ ಅವಳು ಆತ್ಮಹತ್ಯೆ ಮಾಡೋ ಚಾನ್ಸಸ್ ಇದೆ. ರಾಮರಾಯರು ಆಗ್ಲೇ ಹೇಳಿದ್ರು, ಈ ಹುಡುಗ ಮತ್ತು ಅವನ ಮನೆಯವರಿಗೆ ದಿವ್ಯಾಳ ಆರೋಗ್ಯದ ಬಗ್ಗೆ ಕ್ಲಿಯರ್ ಆಗಿ ಹೇಳಬೇಕು. ಮನುಷ್ಯ ಹೇಳಿದ್ರು ನೀವು ಬರ್ತೀರಿ ಅಂತ. ತುಂಬಾ ಕರೆಕ್ಟ್ ಸರ್, ತುಂಬಾ ಕರೆಕ್ಟ್. ಬನ್ನಿ ಬನ್ನಿ. ಸಾರಿ ಡಾಕ್ಟರ್, ನಾವು ಹಾಗೆ ಅರ್ಧದಲ್ಲಿ ಮನೆಯಿಂದ ಇದ್ದು ಹೋಗ್ಬಾರ್ದಿತ್ತು. ರಾಮರಾಯರು ಮತ್ತೆ ಮಹೇಶ್ ಅವರು ಎಲ್ಲವನ್ನೂ ವಿವರವಾಗಿ ತಿಳಿಸಿದ್ರು ನಮಗೆ. ಪರವಾಗಿಲ್ಲ ಬಿಡು, ನಮಗೆ ಇದೇನು ಹೊಸಲ್ಲ. ಕ್ಷಮೆ, ಇವರು ಡಾಕ್ಟರ್ ಚಕ್ರಪಾಣಿ ಅಂತ. ಡಾಕ್ಟ್ರೇ, ಇವರು ಶ್ಯಾಮರಾಯರು. ಇವತ್ತು ದಿವ್ಯ ನೋಡ್ಲಿಕ್ಕೆ ಬಂದ ಹುಡುಗ ಇದ್ದಾನಲ್ಲ, ಅವನ ತಂದೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ನೀವು ಬಂದಿದ್ದು ಒಳ್ಳೇದೇ ಆಯ್ತು. ನಿಮ್ಗೂ ದಿವ್ಯಾಳ ಆರೋಗ್ಯದ ಬಗ್ಗೆ ತಿಳಿದಿರ್ಬೇಕು. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ. ಡಾಕ್ಟ್ರೇ, ಡಾಕ್ಟರ್ ಮದುವೆ ಕೂಡ ನಾವು ಮಾಡಿದ್ದು. ರಾಮರಾಯರು ದಿವ್ಯ
ಹೇಳಿದ್ದೆ ಡಾಕ್ಟ್ರೇ. ಹೌದೌದು ಹೇಳಿದ್ರು ಈಗ ಸ್ವಲ್ಪ ಹೊತ್ತು ಮುಂಚೆ. ಅದೇನು ಅಷ್ಟೊಂದು ಕಾಯಿಲೆ ಅಲ್ಲ ಬಿಡಿ. ಜಾನ್ಕಮ್ನವರೇನೋ ಬೈದಾರಂತೆ. ದಿವ್ಯಾಳನ್ನ ಹೊಡೆದು ಬೈದು ಸರಿ ಮಾಡ್ಲಿಕ್ಕಾಗೋದಿಲ್ಲ. ಅದು ಅವಳ ಆರೋಗ್ಯವನ್ನ ಇನ್ನೂ ಹಾಳು ಮಾಡುತ್ತೆ. ಈ BPD ಅನ್ನೋದು ಸ್ಟ್ರಿಕ್ಟ್ ಆಗಿದ್ದಷ್ಟು ಹೆಚ್ಚಾಗುತ್ತೆ. ಅವಳಿಗೆ ಒಳ್ಳೇದು ಕೆಟ್ಟದ್ದು, ಚಿಕ್ಕದು ದೊಡ್ಡದು ಎಂಬ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ. ಅದನ್ನ ಫಿಲ್ಟರ್ ಮಾಡಿ ನೋಡೋ ಸಾಮರ್ಥ್ಯ ಕೂಡ ಇಲ್ಲ. ಅವಳ ಮನಸ್ಸಿಗೆ ಬಂದದನ್ನ ಮಾಡ್ತಾಳೆ ಮತ್ತು ಮಾತಾಡ್ತಾಳೆ. ಅವು ಚಿಕ್ಕ ಚಿಕ್ಕ ವಿಷಯ ಮಾತ್ರ ಮಾಡಕ್ಕೆ ಹೇಳುದು ಡಾಕ್ಟರ್. ಅದನ್ನು ಮಾಡಕ್ಕಾಗಲ್ಲ. ನೋಡಿ ಜಾನಕಮ್ಮ, ಅವಳು ನಿಮ್ಮನ್ನ ಯಾಮಾರಿಸ್ಲಿಕ್ಕೋ ಅಥವಾ ಸೇಡ್ ತೀರ್ಸ್ಲಿಕ್ಕೋ ಈ ತರ ಮಾಡ್ತಾ ಇಲ್ಲ. ಅವಳು ಇರೋದೇ ಹಾಗೆ. ತುಂಬಾ ಸೆನ್ಸಿಟಿವ್ ಪರ್ಸನ್. ಈ ಮುಟ್ಟಿದ್ರೆ ಮುನಿ ಎಂಬ ಗಿಡ ಇದೆಯಲ್ಲ, ಆ ತರ. ಡಾಕ್ಟ್ರೆ, ಈ ಕಾಯಿಲೆ ಹೇಗ್ ಬರುತ್ತೆ? ಈ ಕಾಯಿಲೆ ಮುಖ್ಯವಾಗಿ ಚಿಕ್ಕಂದಿನಲ್ಲಿ ಮನಸ್ಸಿನ ಮೇಲೆ ಆದ ಆಘಾತದಿಂದ ಬರಬಹುದು. ಅದಕ್ಕೆ ಫಿಸಿಕಲ್ ಅಬ್ಯೂಸ್ ಅಥವಾ ಸ್ಟ್ರೆಸ್ಫುಲ್ ಲೈಫ್ ಕಾರಣ ಇರಬಹುದು, ಅಥವಾ ಪೇರೆಂಟ್ಸ್ ಮತ್ತು ಸಿಬ್ಲಿಂಗ್ಸ್ ಮಧ್ಯೆ ಇರೋ ಕಾನ್ಫ್ಲಿಕ್ಟ್ಸ್ ನಿಂದಲೂ ಬರಬಹುದು. ಈ ಒಂದೇ ಮಗು ಇರೋ ಸಂದರ್ಭದಲ್ಲಿ ಅತಿಯಾದ ಪ್ರೀತಿಯಿಂದ ಕೂಡ ಬರಬಹುದು. ಮೆಡಿಕೇಶನ್ ರೆಗ್ಯುಲರ್ ಆಗಿ ತಗೊಳ್ತಾ ಇರಬೇಕು. ಹಾಗೆ ತಗೊಳ್ತಾ ಇದ್ರೆ ಏನೂ ತೊಂದರೆ ಇಲ್ಲ. ಡಾಕ್ಟ್ರೆ, ನಿಮ್ಮ ಮಾತು ಕೇಳಿ ನಮ್ಗೆ ಸ್ವಲ್ಪ ಧೈರ್ಯ ಬಂತು. BPD ಇದೆ ಅನ್ನೋ ಒಂದೇ ಕಾರಣಕ್ಕೆ ನಾವೀ ಸಂಬಂಧ ಬಿಡೋದಕ್ಕೆ ತಯಾರಿಲ್ಲ. ಏನ್ ಹೇಳ್ತೀಯ ದೀಪು? ನನಗೂ ನೀನು ಹೇಳಿದ್ದು ಸರಿ ಅಂತ ಅನ್ಸುತ್ತಮ್ಮ. ಅದು ಅಲ್ಲದೆ ನನಗೆ ದಿವ್ಯಾಳ ಸಿಂಪ್ಲಿಸಿಟಿ ಇಷ್ಟ ಆಗಿದೆ. ದಿವ್ಯಾ, ಯಾರು ಬಂದಿರ ನೀಡು? ಅಂಕಲ್, ಆಂಟಿ, ನೀವೆಲ್ಲ ಮತ್ತೆ ಬಂದ್ರಾ? ಹಾಗಿದ್ರೆ ನಿಮಗೆ ನಾನು ಇಷ್ಟ ಆಗಿದ್ದೀನಾ? ಹೌದು, ನನಗೆ ನೀವು ಇಷ್ಟ ಆಗಿದೆ. ಸರಿ ಆಗಿದ್ರೆ ರಾಯರೇ, ಕೆಲವು ದಿನಗಳ ಮಟ್ಟಿಗೆ ದಿವ್ಯಾ ಮತ್ತು ದೀಪಾ ಮಾತಾಡ್ಕೊಂಡಿರ್ಲಿ. ಅವರಿಬ್ಬರು ಪರಸ್ಪರ ಒಪ್ಕೊಂಡ್ರೆ ಈ ಮದುವೆಗೆ ನಮ್ದು ಯಾವ್ದು ಅಭ್ಯಂತರ ಇಲ್ಲ. ಹಾಗಿದ್ರೆ ನಾನು ನೀವು ಸೇರಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅದಕ್ಕೆ ಅಫ್ಕೋರ್ಸ್ ಈಗ ಎಲ್ಲರೂ ಸೇರಿ ಒಂದು ಸೆಲ್ಫಿ ತಕೊಳ್ಳೋಣ. ಸರಿ, ಬನ್ನಿ 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 ಬನ್ನಿ. Say cheese. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಬ್ಯಾಂಕಿಂಗ್ ಕಲಾವಿದರು ದಿವ್ಯಾ. ಇವ್ರನ್ನ ಅಭಿನಂದಿಸಕ್ಕೆ ನಾನು ವೇದಿಕೆ ಮೇಲೆ ಶ್ರೀಮತಿ ರತ್ನ ಹಾಗೂ ಶ್ರೀ ಚಂದ್ರಶೇಖರ್ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ. ಶ್ರೀಮತಿ ರತ್ನ ಹಾಗೂ ಶ್ರೀ ಚಂದ್ರಶೇಖರ್ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ ಎಲ್ಲರೂ. ಅತ್ಯುತ್ತಮ ನಾಟಕ ಪ್ರದರ್ಶನಕ್ಕೆ ದಿವ್ಯಾ ತಂಡ ವ್ಯಾಲಿ ಕಲಾವಿದರಿಗೆ ಜೋರಾದ ಚಪ್ಪಾಳೆ ಮತ್ತೊಮ್ಮೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಚಪ್ಪಾಳೆ ತಟ್ಟಿದ್ದಕ್ಕೆ. ನಾನು ಕೇಳೋಣ ಅಂತಿದ್ದೆ, ಬಟ್ ಚಪ್ಪಾಳೆ ಅದು ಗೊತ್ತಾಯ್ತು. ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಿವ್ಯಾ
ಮೇನ್ ಪಾತ್ರಧಾರಿ ಅರ್ಚನಾ ದಿವ್ಯಾ. ಅರ್ಚನನ ತಂದೆಯಾಗಿ ರಾಮರಾವ್ ಮೋಹನ್ ಚಂದ್ರ ಕೇಪಿ. ದಿವ್ಯನ ತಾಯಿಯಾಗಿ ಜಾನಕಮ್ಮ. ದಿವ್ಯನ ನೋಡಕ್ ಬರುವಂತ ಹುಡುಗ ದೀಪಕ್ ಆಗಿ ಕುಮಾರ್. ದೀಪಕ್ ತಂದೆಯಾಗಿ ಶ್ಯಾಮರಾವ್ ಸಂಜಯ್. ದೀಪಕ್ ತಾಯಿಯಾಗಿ ಸೀತಮ್ಮ ಸುನೀತಾ. ಹಾಗೆ ಬ್ರೋಕರ್ ಮಹೇಶ್ ರಾವ್ ಆಗಿ ಪ್ರಶಾಂತ್. ಮತ್ತೆ ಡಾಕ್ಟರ್ ಆಗಿ ಸುಧೀರ್ ಶಂಕರ್. ನನಗೆ ಪ್ರಾಪ್ ಸಹಾಯ ಮಾಡಿದವರು ಅವಿನಾಶ್, ಸಂಜಯ್ ಹಾಗೆ ಮೋಹನ್ ಚಂದ್ರ ಕೇಪಿ. ಥ್ಯಾಂಕ್ ಯು ಅವಿನಾಶ್, ಸಂಜಯ್, ಮೋಹನ್ ಚಂದ್ರ ಕೇಪಿ ಅವರಿಗೆ. ಆಮೇಲೆ ನಮಗೆ ಮೇಕಪ್ ಮಾಡಿದವರು ಕವಿತಾ ರಾವ್. ಥ್ಯಾಂಕ್ ಯು ಕವಿತಾ ರಾವ್. ಆಮೇಲೆ ಸೌಂಡ್ ಕೊಟ್ಟವರು ವಿಪುಲ್ ಅವರು. ಥ್ಯಾಂಕ್ ಯು ವಿಪುಲ್. ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಾಯ ಮಾಡಿದ್ದಾರೆ ಬ್ಯಾಕ್ ಸ್ಟೇಜಲ್ಲಿ. ಅವರಿಗೆಲ್ಲರಿಗೂ ಧನ್ಯವಾದಗಳು. ಆಮೇಲೆ ನಮಗೆ ಅವಕಾಶ ಕೊಟ್ಟಿರೋದಕ್ಕಾಗಿ KC ಅವರಿಗೆ ಧನ್ಯವಾದಗಳು. ಆಮೇಲೆ ನಾವು ನಮ್ಮ ನಾಟಕವನ್ನು ನೋಡಿ ಆನಂದಿಸಲಿಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ.